ಎಲ್ರಿಗೂ ನಮಸ್ಕಾರ. ನಾ ಯಾರಪ್ಪ ಅಂದ್ರ ಆಲ್ ಇನ್ ಒನ್ ಕನ್ನಡಿಗ ಎಕೆ ದರ್ಶನ್ DMD. ಇವತ್ ನಮ್ ಜೊತೆ ಯಾರಪ್ಪ ಅಂದ್ರ ನಮ್ ದೋಸ್ತನ ಹರೀಶು. ಇವತ್ತೇನಪ್ಪ ಅಂದ್ರ ಚಾಲೆಂಜಿಂಗ್ ವಿಡಿಯೋ ಮಾಡ್ತೀವಿ. ಅಂದ್ರ ಇವ್ನಿಗೆ ಒಂದ್ ಸ್ವಲ್ಪ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ತಿಲ್ಲ ನೋಡ್ರಿ. ಪೈಲೆ ನೋಡ್ರಿ ದೋಸ್ತ, ಮೊದ್ಲನೇ ಕ್ವಶನ್ ಯಾವ್ದಪ್ಪ ಅಂದ್ರ ನಮ್ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? 1,91,773. ನೋಡ್ರಿ ಇವ ಏನಲ್ತಾನ 1,91,773 ಅಲ್ತಾನ. ಇದು ಕರೆಕ್ಟ್ ಅದ ತಪ್ಪ ಅನ್ನೋದು ನಿಮ್ಗೆ ಗೊತ್ತು. ಆಮೇಲೆ ನಿಮ್ಗೆಲ್ಲ ಆನ್ಸರ್ಗೂ ಆಗ್ತಿಲ್ಲ. ಲೈನ್ ಎಷ್ಟು ಕರೆಕ್ಟ್ ಹೇಳ ಎಷ್ಟು ತಪ್ಪ ಹೇಳ ಅಂತ ನೋಡ್ರಿ. ಎರಡನೇ ಪ್ರಶ್ನೆ ಯಾವ್ದಪ್ಪ ಅಂದ್ರ ನಿಮ್ಮ ಜಿಲ್ಲೆ ಯಾವ್ದು? ಕಲಬುರಗಿ. ನೋಡ್ರಿ, ಭಾಳ ಇವನಿಗೆ UPSC ಅಂತ ಕ್ವಶನ್ ಕೇಳತ್ತೀನಿ, ನೋಡಮ್ ಎಷ್ಟು ಹೇಳ್ತಾನ ಆನ್ಸರ್. ಏಟಿಲ್ಲ. ನಮ್ಮ ರಾಜಧಾನಿ ಯಾವುದು? ದೆಹಲಿ. ನಮ್ಮ ರಾಜಧಾನಿ ದೆಹಲಿ ಅಂತ. ಬೆಂಗಳೂರು. ರಾಜಧಾನಿ ದೆಹಲಿ ಹೇಳತ್ತ ನೀವ. ಓಕೆ, ಬೆಂಗಳೂರಿನ ರಾಜಧಾನಿ ಯಾವುದು? ದೆಹಲಿ. ಇದು ಕರೆಕ್ಟ್ ಆನ್ಸರ್. ನಿಮ್ಮ ಹಲ್ಲುಗಳು ಎಷ್ಟಿವೆ? 32. ವಯಸ್ಕರ ಮಾನವರಲ್ಲಿ ಇರುವಂತಹ ಹಲ್ಲುಗಳು ಎಷ್ಟು? 62. ಏಸು 42. 42 ಹಲ್ಲ ಅವತ್ತು ಬಲಿ. ವಯಸ್ಸಾದವ್ರ ಬಲ್ಲಿ. ಇವತ್ತು ಯಾವಾರ ಅದು? ಇವತ್ತು ಶುಕ್ರವಾರ. ಇವತ್ತು ಶುಕ್ರವಾರ. ಇವತ್ತು ಯಾವ ಹಬ್ಬ ಅದ್ರಿ? ನಾಗರ ಪಂಚಮಿ ಹಬ್ಬ. ಎದಕ್ಕೆ ಆಚರಣೆ ಮಾಡ್ತಾರ? ಹಾವಿನ ಸಲುವಾಗಿ. ಹಾವಿನ ಸಲುವಾಗಿ. ಕಲ್ಲ ನಾಗರ ಕಂಡರೆ ಒತ್ತಾರ. ಕಲ್ಲ ನಾಗರ ಕಂಡ್ರೆ ಒತ್ತಾರ. ನಿಜವ ನಾಗರ ಕಂಡರೆ ಪೂಜೆ ಮಾಡ್ತಾರ. ಈ ವಚನ ಎಲ್ಲ ತಪ್ಪ ಮತ್ ಕರೆ ತಿಳ್ಕೊಬರ್ರಿ. ತಪ್ಪ ಹೇಳ್ತೀನ. ಅಂದ್ರೆ ಕಲ್ಲ ಕಂಡ್ರೆ ಹೊಡಿತಾರ, ಚಂದನ ಕಂಡ್ರೆ ಪೂಜೆ ಮಾಡ್ತಾರ. ಈಗಿನ ಜನರೇಷನ್. ನೀವು ಹಾವಿಗೆ ಅವಂಗನ ಮುತ್ ಕೊಟ್ರೇನ್? ಕೊಡ್ತೇನೆ ಯಾವಾಗಾರ. ಅವನ ನೋಡ್ರಿ, ಹಾವಿಗೆಲ್ಲ ಮುತ್ತೆಲ್ಲ ಕೊಡ್ತಾನಂತೀವ. ಬಾಳ ಡೇಂಜರ್ ಆತಂಕದೇ ನೀವ ನಮ್ ಊರಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಆನ್ಸರ್ ಇಲ್ಲಿ ಸಾಕು. ಕಾಮಿಡೀಸ್ ಥೋಡೆ ಕ್ವಶನ್ ಆನ್ಸರ್. ನೂತನ ಪ್ರಧಾನಮಂತ್ರಿಗಳು ಯಾರು? ನೂತನ. ನಮ್ಮ ದೇಶ ಪ್ರಧಾನಮಂತ್ರಿ ನೂತನವಾಗಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಒಂದೆರಡು ಸಾಧನೆ ಈ ವರ್ಷದ ಏನ್ ಹೇಳ್ತೀರಿ? ಎಷ್ಟ್ ಅವಾರ್ಡ್ ತೊಗೊಂಡ್ರ, ಏನ್ ತೊಗೊಂಡ್ರ? ಸಾಧನೆ ಎಂಬ ಪದನೇ ನರೇಂದ್ರ ಮೋದಿ. Would like to take notes while I take totes of the marijuana smoke. Oh, you wanna choke? ಸಾಧನೆ ಪದನೆ ನರೇಂದ್ರ ಮೋದಿ. ಅಂದ್ರ ನರೇಂದ್ರ ಮೋದಿ ಅಂದ್ರ ಸಾಧನೆ ಅಂದ್ರೆ ನರೇಂದ್ರ ಮೋದಿ. ಈಟವ ಮೇಂಟೇನು ಫುಲ್. ಈಗ ನಿಮ್ ತರ ಡಿ ಸ್ನೇಹಿತರು ನೀವು? ನಾವ್ರಿ ನಾವು ಈಗ ಫಸ್ಟ್ BA ಇದ್ರೆ ಕೊನೆ ಎಲ್ರಿ ಮುಗಿಲ BA ಮುಗಿಲ ಬಂದದ. ಇವ ಸುಳ್ಳು ಹೇಳತ್ತಾನ. ಹೆಂಗಾದ್ರ ಜೀವನ ನಿಮ್ದು BA ಮುಗಿದ ಮ್ಯಾಗ? ಚಂದ ಇರ್ತದ. ಚಂದ ಅಂದ್ರ ಹೆಂಗ? ಹಿಂಗೆ ಕೂಡ್ತೇವ ಇಲ್ಲೇ ಇಲ್ಲೇ ಸಾಲಿ ಗ್ರೌಂಡ್ ಬರ್. ಹೆಂಗೆ ಇಲ್ಲಿ ನೋಡ್ರಿ, ನಮ್ ಸಾಲಿ ಅದ, ನಾವ್ ಇಲ್ಲೇ ಕಲ್ತಿದೇವಿ ಇಬ್ಬರು 10ನೇ ತಕ. ಹೆಂಗ ಜೀವನ ರೀ? ಮಸ್ತ್ ಅದ್ರಿ. ಖಾಲಿ ಕೂಡದೆ ಉಮಾಹೆ ಮಾಡ್ಬೇಕಾಯ್ತು. ಅಂದ್ರೆ ಉಮಾಹೆ ಅಂದ್ರ ಅವ್ರಿಗೆ ಗೊತ್ತದೋಡ್ರಿ. ಯಾರಿಗ? ವೀಕ್ಷಣೆ ಮಾಡ್ತಾರ ಪಕ್ಕ ಹೇಳಿಲ್ಲ ಅಂದ್ರೆ ಎಲ್ಲ ಹೇಳ್ತಾರ. ನಮ್ಕಿನ ಏಸ್ ಕಮೆಂಟ್ ಬರ್ತಾವ ವಿಡಿಯೋ? ಮಸ್ತ್. ಏಸ್ ಅಂದಾಜ್ ಎಷ್ಟ್ ಬರ್ತಾವ ಅವನ್ ಲೆಕ್ಕ ಇಲ್ಲ. ಒಂದ್ 100 ಕಮೆಂಟ್ ಬಂದ್ರೆ ನಿಂಗೊಂದ್ ಚಾಲೆಂಜಿಂಗ್ ವಿಡಿಯೋ ಮಾಡಿಸ್ತೀನಿ. ರೈಟ್ ಮಾಡ್ತ್ರೆ? ಪಕ್ಕ. ಮತ್ತ ನೆಕ್ಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರ ಈಗಿನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಯಾರು? BR ಗವಾಯ್. ಯಾರು? BR ಗವಾಯ್. ಫುಲ್ ಫಾರ್ಮ್ ಅದು ಏನಾದ್ರಿ ಅಷ್ಟೇ ಓದಿದೇವ್ ನಾವು. ಯಾವ್ದು ಹೇಳ್ರಿ? BR ಗವಾಯ್ ಅಂದ್ರ ಭೂಷಣ್ ರಾಮಕೃಷ್ಣ ಗವಾಯಿ. ನೋಡ್ರಿ, ಈಗ ಏನಪ್ಪಾ ಅಂದ್ರ 52ನೇ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಾರ ಸರ್? BR ಗವಾಯಿ. BR ಗವಾಯಿ ಏನಪ್ಪಾ ಅಂದ್ರ ಇವರು 52ನೇ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿರ್ತಾರ. ಇವ್ರು ಭೂಷಣ ರಾಮಕೃಷ್ಣ ಗವಾಯಿ ಅಂತ ಕರೀತಾರ. ಮತ್ತೇನ ಗೊತ್ತ ಸರ್? ಹೆಚ್ಚಿನ ಮಾಹಿತಿ ಏನಾರ ಗೊತ್ತಿಲ್ರಿ? ಹೆಚ್ಚಿನ ಮಾಹಿತಿ ನಮಗೂ ಇಷ್ಟೇ ಗೊತ್ತ, ನಾವು ಇಷ್ಟೇ ಓದಿದೇವಿ ಸರ್. ಪೊಲೀಸ್ ಎಕ್ಸಾಮ್ ಪ್ರಿಪೇರ್ ಆಗೋದಿ ಒಂದ್ ಕೇರು ಮಾತೇನ? ನಾವ್ ಪೊಲೀಸ್ ಇಂಟ್ರೆಸ್ಟ್ ಇಲ್ರಿ. ಮತ್ ಯಾವ್ದು ಇಂಟ್ರೆಸ್ಟ್ ಇದ್ದೀರೋ? ನಾವು ಟೀಚರ್ ಆಗ್ಬೇಕ್ ಕಲ್ತಾರಂತ್ರಿ ನಮ್ ದೋಸ್ತ. ಒಟ್ಟ ಟೀಚರ್ ಆಗ್ಬೇಕಂತನ, ಒಟ್ಟ ಪಾರು ಹಿಡಿಬೇಕಂತಿರ್ಲ ಇಲ್ರಿ. ಮುದ್ ಮಾಡ್ಬೇಕಂತೀನಿ. ಮುದ್ ಮಾಡ್ಬೇಕಲ್ತ್ರ? ಹೋಲ್ರಿ ಕೇಳ್ರೆ. ನೆಕ್ಸ್ಟ್ ಕ್ವಶನ್ ಕೇಳ್ರೆ ನೋಡ್ರಿ. ಶೋರ್. ಭಾರತ ದೇಶದಲ್ಲಿ ಭಿಕ್ಷಕರೇ ಇಲ್ಲದಂತಹ ರಾಜ್ಯ ಯಾವ್ದು? ಅಂದ್ರೆ ಹಾರ ಬಟ್ ಕಡಿಮ್. ಬಿಹಾರ್.
ಬಿಹಾರ್ ಕರೆಕ್ಟ್ ಆದ ಉತ್ತರ ನೋಡ್ರಿ. ನೆಕ್ಸ್ಟ್ 35% ಮೀಸಲಾತಿ ನೀಡಿರುವಂತ ಏಕೈಕ ರಾಜ್ಯ ಯಾವ್ದು ಮಹಿಳೆಯರಿಗೆ? ಹ್ಮ್ ಹಾ ಗೊತ್ತಿಲ್ಲ ಬಟ್ ಸುಮ್ ಒಂದ್ ಹೇಳ್ತೀನಿ. ಹೊಡ್ರಿ ಬಿಡ್ರಿ. ರಾಜಸ್ಥಾನ್. ರಾಜಸ್ಥಾನ್ ಅಲ್ಲತ್ತಾರ ನೋಡ್ರಿ. ರಾಜಸ್ಥಾನ ಏನು ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವ್ದಪ್ಪ ಅಂದ್ರ ರಾಜಸ್ಥಾನ. ಇನ್ನ 35% ಮೀಸಲಾತಿ ನೀಡಿರುವಂತ ರಾಜ್ಯ ಏಕೈಕ ಯಾವ್ದಪ್ಪ ಅಂದ್ರ ಬಿಹಾರ್ ಆಗಿರ್ತದ. ಕರೆಕ್ಟ್ ಸರ್? ತಪ್ಪಾದ ಉತ್ತರ. ಮನ್ಸಿಗೆ ಹೆಂಗತ್ತದ್ರಿ ಗೊತ್ತಿಲ್ಲ. ನೋಡ್ರಿ, ಇವ್ರಿಗೆ ಒಂದು ಕ್ವಶನಿಗೆ ₹1 ಕೊಡ್ತೀನಿ. ಹೆಂಗ್ ಸರ್ ಈಗ ಚಾಲೆಂಜ್ ಎಕ್ಸ್ಪೆಕ್ಟ್? ಚಾಲೆಂಜ್ ಪಕ್ಕ ಪಕ್ಕ. ಎಷ್ಟು ರೂಪಾಯಿ ಗೆತ್ತಾರ ಅಂದಾಜ್ ಕಮೆಂಟ್ ಮಾಡ್ಪಟ್ಟ ಕೇಳ್ರೆ. ಕೇಳ್. ₹1 ಕ್ವಶನ್. ಹ್ಮ್ ಸ್ವಲ್ಪ ಸರಗಳು ಎಷ್ಟು? 13. ಸರಗಳು 13. ₹1 ಗೆತ್ತಾರ ನೋಡ್ರಿ. ನೆಕ್ಸ್ಟ್ ₹2 ಕ್ವಶನ್. ಈಗ ಜರ ಲಾಂಗ್ ಹೋಯ್ತಾ ಇರ್ತಾವ. ಸಂಧ್ಯಾಕ್ಷರಗಳು ಎಷ್ಟು? 2. ಅವು ಯಾವ್ಯಾವ? ಐ ಮತ್ತು ಅವು. ಹಾ ₹2 ಗೆದ್ದರು ಇವ್ರೀಗ. ಈಗ ಜರ ಕೈ ನೊಲತ ಜರ ನಿಂದ್ರಿ. ಕೈ ನೊಲತ್ತದ ನಮ್ ಫೋನ್ और अभी तो रुको, क्लाइमैक्स अभी बाकी है। ಕೈ ನೊಲ್ತದ. ನೆಕ್ಸ್ಟ್ ಕ್ವಶನ್ ಕೇಳ್ರೆ. ಹ್ಮ್ ಹಾ ಹ್ಮ್ ಪಕ್ಕ ಹ್ಮ್ ನೋಡ್ರಿ. ಕರೆಕ್ಟ್ ಹೇಳ್ರಿ. ಎಷ್ಟ್ ರೂಪಾಯಿ ಇದ್ರಿ ಇದು? ಈಗ ಕ್ವಶನ್ ಕೇಳೋದ್ ನಾವು ₹3. ₹3. ರೊಕ್ಕ ಮಾತ್ರ ನೆನ್ಪಿಕ್ತಾನ್ರಿ ಮನುಷ್ಯ. ಕೇಳೆ. ಕೇಳ್ರಿ. ₹3 ನೋಡ್ರಿ. ಕ್ವಶನ್ ಯಾವ್ದಪ್ಪ ಅಂದ್ರ ಸ್ವಲ್ಪ ಹಾಡಾಕೇತೇನ್ರಿ. ರೊಕ್ಕ ಹೋಯ್ತಾರ ಮಗ. 50-60 ಮಾಡ್ಕೊಳ ಮತ್ ಇಲ್ಲಾಗ ಬಿ ಗತಿಲ್ಲ ಮಾಡ್ತಾನ. ಇರೋ ₹10 ಅವ. ₹10 ಹೆಂಗ ಅಂತ ನೀವ ನಂಬಲ್ಲಿ ನಾಷ್ಟ ಮಾಡಕ್ ಹೋಗೋ ಅಂದ ಅವಾಗೆ. ಎಷ್ಟು ರೂಪಾಯಿ ಕ್ವಶನ್ ರೀ ಈಗ? ₹3. ₹3. ಓಕೆ ನೋಡ್ರಿ. ಯಾವ್ದಪ್ಪ ಅಂದ್ರ ಇಲ್ಲಿವರೆಗೂ ಎಷ್ಟು ತಿದ್ದುಪಡಿ ಆಗ್ಯಾವ? 64. 64 ತಿದ್ದುಪಡಿ. ಎಷ್ಟು ತಿದ್ದುಪಡಿ ಆಗ್ಯಾವ್ರಿ? 100 ಮೇಲೆ ಅವ್ರಿ. ಒಟ್ಟು ಇಲ್ಲಿವರೆಗೆ ಏನಪ್ಪಾ 106 ತಿದ್ದುಪಡಿ ಆಗ್ಯಾವ. ಒಂದ್ ಆನ್ಸರ್ ರಾಂಗ್ ಹೊಡ್ಬಂದ್ರಿ ಇವ. ₹2 ಇನ್ನು ₹3 ಕ್ವಶನ್ ನೋಡ್ರಿ. 102 ಹೇಳ್ಬೇಕಂದಿದ್ದ ಅದು 64 ಬಂತ ಬಾಯಿ. 102 ತಪ್ಪ್ರಿ. ಎಷ್ಟು? 106 ಒಟ್ಟ. ಓಕೆನಾ? ಹೋಲ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಮಂದಿ ಅದ ಹೇಳ್ರಿ. ಇದಕ್ಕೆ ₹10 ಒಮ್ಮೆ. 39,000 ಸಬ್ಸ್ಕ್ರೈಬರ್ಸ್ ರೀ, ಫಾಲೋವರ್ಸ್ ಅಲ್ಲ. 200 ಇಲ್ಲ 189. 189 ತಪ್ಪಾದ ಉತ್ತರ. ಇದು ಕೂಡ ಸೋತಾರ. ನಮ್ ಸಬ್ಸ್ಕ್ರೈಬರ್ ಹೇಳ್ರಪ್ಪ ಅಂದ್ರ 500 ಸನಿ ಬಂದಾರ. ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜರ ಬಡ್ರಿಗೆ ಬೆಳೆಸ್ರಿ. ಒಣ ಮಂದಿ ದೊಡ್ಡ ಸರ್ ಏನೋ ಹೇಳ್ರಿ. ಮೈನತ್ ಮಾಡಕ್ ಏನೋ ಹೇಳ್ರಿ. ಜರ ಕೈ ಎಟ್ ನೋಲತ್ತ ಸ್ವಲ್ಪ ಏನೋ ಹೇಳ್ರಿ. ಬಾಳ ನೈಲತ್ತದ್ರಿ. समझ रहे हो, समझ रहे हो आप, समझ रहे हो। ಪಾಪ ಪಾರೊಂದ್ ಕೈ ಹೊಲಕ್ ಅದಕ್ಕೆ ಏನೋ ಅಂತ ನೋಡ್ರಿ. ಸ್ಟಿಕ್ ಇಲ್ಲ. ಸ್ಟಿಕ್ ಬಿಲ್ರಿ ಗತಿ. ಅಂದ್ರೆ ವಿಡಿಯೋ ಮಾಡ್ತಿದೇವ್. ಈ ವಿಡಿಯೋ ಎಟ್ ನೋಡ್ತಾ ಹೇಳ್ರಿ. ಸುಮ್ಮನೆ ಅಂದಾಜ್ 1,000 2,000 ನೀವ್ ಏಸ್ ಹಾಕಿರಲ್ಲ ಅಷ್ಟಕ್ಕಿನ ಹೆಚ್ಚಿಗೆ ಓಡ್ತದ. ಹಂಗ ಇದ್ರ ನಾ ಇದ್ದೇನೆ. ಅಂದ್ರೆ ನೀ ಇದ್ರೆ ವಿಡಿಯೋ ಓಡ್ತಾವ, ನೀ ಇಲ್ಲಾಂದ್ರೆ ವಿಡಿಯೋ ಹೊಡಲ್ಲ. ನೋಡ ಹಿಂಗ ಅವೇನಕ್ಕೆ ಯಾವ್ದೋ ಫೋನ್ ಹಚ್ಚಿ ಹತ್ತಿರ್ತಾರ. ಫೋನ್ ಇಲ್ರಿ, ಅಲಾರಾಮ್ ಅದ. ಯಾಕ್ರಿ ಕ್ಷಣ ಅಲಾರಾಮ್ ಹಾಕಿರ? 5 ಗಂಟೆಗೆ ಹೋಗಿ ವಾಕಿಂಗ್ ಹೋಗಿದ್ದೀವಿ. ಇವ ನೋಡ್ರಿ ರಾತ್ರಿ ಫೋನ್ ಹಚ್ಚನಂಗ ಏನ್ ಹೇಳ್ತಾನ, ಮುಂಜಾನೆ ವಾಕಿಂಗ್ ಹೋಗೋಮಂತ ಅಂದಾನ. ಮುಂಜಾನೆ 8 ತಕ ಮಕ್ಕೋಣ. ನಾ ಒಬ್ಬನೇ ಹೋಗೋದಿನ ಕರಿ ಇವ್ ಬಂದಿಲ್ಲ. ಎಷ್ಟು ರೂಪಾಯಿ ಕ್ವಶನ್ ಸರ್ ಈಗ? 4 ಆಲ್ರೆಡಿ ಎರಡು ತಪ್ಪ ಹೇಳಿರಿ. ಎಲ್ಲಿ 2 ಕ್ವಶನ್ ಆನ್ಸರ್ ಮಾಡ್ರಿ. ನಾ 2 ತಪ್ಪ ಹೇಳಿರಿ ಆನ್ಸರ್. ಈ ಕೈ ನೋಡ್ಲತ್ತವ ಜರ ನಿಂದ್ರಿ. ಈಗ ₹3 ಕ್ವಶನ್. ಕೇಳ್ರೆ. ಮಾನವ ದೇಹದಲ್ಲಿ ಎಷ್ಟು ಲೀಟರ್ ರಕ್ತ ಕಂಡು ಬರ್ತಾವ? ಎಷ್ಟು ಲೀಟರ್ ಕಂಡು ಬರ್ತದ? ಗೊತ್ತಿಲ್ಲಪ್ಪ, ಸುಳ್ಳೆ ಹೇಳಿ. ಹೇಳ್ಬಿಡ್ರಿ ಯಾವ್ದಾನ ಒಂದ್. ಹವಾ ಮೇಂಟೈನ್ ಅಂದಾಜ್ ಹೇಳಲ್ಲ. ಮೇಂಟೈನ್ ಮಾಡ್ರಿ ಹವಾ. ನೆಕ್ಸ್ಟ್ ಕ್ವಶನ್ ಪಾಸ್ ರೇ. ನೋಡ್ರಿ ಎಷ್ಟ್ ಲೀಟರ್ ಕಂಡು ಬರ್ತದಪ್ಪ ಅಂದ್ರ ನೀವು ಕಮೆಂಟ್ ಮೂಲಕ ತಿಳಿಸಿ. ಇದು ನೀವು ತಿಳಿಸ್ರಿ ಅಲ್ಲ, ನಾ ಹೇಳ್ತೀನಿ ಖರೆ. ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ನೆಕ್ಸ್ಟ್ ಕ್ವಶನ್ ಕೇಳಿ ಸರ್. ನೋಡ್ರಿ ₹2 ಗೆದ್ದಿರಿ. ಇಲ್ಲಿವರೆಗೆ ಎಷ್ಟು ಕ್ವಶನ್ ಅದಾವ್ರಿ? 6 ಕ್ವಶನ್ ಅದಾವಿಲ್ಲ. 6 ಕ್ವಶನ್ ಆಗ್ಯಾವ. ಇನ್ನ ಎಷ್ಟು ಕ್ವಶನ್? ಒಟ್ 10 ಕೇಳ್ತೇನ್ರಿ. ₹10 ಸಾಕು. 6 ಕ್ವಶನ್ ಆಗ್ಯಾವ. ಮಾತ್ರ ರೊಕ್ಕ ಇರಲ್ಲ. ₹1 ನೀವು ಕೊಟ್ರ. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಲ್ಫ್ ನಲ್ಲಿ ಕಂಡು ಬರುವಂತ ಅನಿಲಗಳು ಯಾವ್ಯಾವ? ಬಲ್ಫ್ ನಲ್ಲಿ ಎಷ್ಟು ಅನಿಲ ಕಂಡು ಬರ್ತಾವ? ಯಾರು ವಿಜ್ಞಾನ ಸರ್ ಹರಿ ಕೇಳತ್ತಾರ, ನಮಗ್ ಗೊತ್ತಿಲ್ಲ.
ವಿಜ್ಞಾನ ಸರ್ ವಿಜ್ಞಾನ ಸರ್ ಇದ್ದೇನ್ರಿ ಅದಕ್ಕೆ ನೀತರ ಸರ್ ಸೈನ್ಸ್ ಬಗ್ಗೆ ಕೇಳಿದ್ರೆ ಸರ್ ಹವಾ ಹವಾ ಐತಾರ ನಮ್ದು ಎಲ್ಲರೂ ಏನಿಲ್ಲ ಬಲ್ಫ್ನಾಗ ಎಷ್ಟ್ ರೀತಿ ಕಂಡು ಬರ್ತಾವ್ರಿ ಅನಿಲ ಎರಡ್ ರೀತಿ ಕಂಡು ಬರ್ತಾವ್ರಿ ಆರ್ಗನ್ ಮತ್ತ ನೈಟ್ರೋಜನ್ ಇವೇನಪ್ಪಾ ಅಂದ್ರ ಬಲ್ಫ್ ನಲ್ಲಿ ಕಂಡು ಬರುವಂತ ಅನಿಲಗಳು ಯಾವ ತಂತಿ ಇರ್ತದ ಬಲ್ಫ್ನಾಗ ಯಾವ ತಂತಿ ಹೇಳ್ರಿ ಯಾವ್ದ ಹೇಳ್ರಿ ಯಾವ್ದನ ಗೊತ್ತಿಲ್ರಿ ಸರ್. ಟಂಗ್ಸ್ಟನ್ ಇರ್ತ ನೋಡ್ರಿ ಯಾವ್ದು ಟಂಗ್ಸ್ಟನ್ ಏನಪ್ಪಾ ಅಂದ್ರ ಬಲ್ಫ್ ನಲ್ಲಿ ಕಂಡು ಬರುವಂತ ಅನಿಲ ಆಗಿರ್ತಾವ ಸಾರಿ ತಂತಿ ಆಗಿರ್ತಾವ ಒಂದ್ ನಿಮಿಷ ಮಾಡ್ಬೇಕಂತ ಕುಂತೀರಿ. Relax and take notes while I take totes of the marijuana smoke. ಮತ್ ಸರ್ ಏನೋ ಹೇಳ್ರಿ ಏನ್ ಹೇಳಮ್ಮ? ಎಷ್ಟ್ ಕ್ವಶನ್ ಅದ್ರಿ 7. 7 ಕ್ವಶನ್ ಆಗ್ಯಾವ 8ನೇ ಕ್ವಶನ್ ನೋಡ್ರಿ ಜರ ಕೈ ನೋಲ್ತಾ ಜರ ನಿಂದ್ರಿ ವಿಡಿಯೋ ಆಫ್ ಮಾಡಿ ಮಾತಾಡ 7. 7 ಕ್ವಶನ್ ಆಗ್ಯಾವ ಈಗ ಯಾವ್ದಪ್ಪ ಅಂದ್ರ 7 ಕ್ವಶನ್ ಆಗ್ಯಾವ ಈಗ 8ನೇ ಕ್ವಶನ್ ನೋಡ್ರಿ ಈಗ ಇತಿಹಾಸ ಬಗ್ಗೆ ಕೇಳಮ್ಮ ಅಂದ್ರ ಸಮಾಜ ಬಗ್ಗೆ ಕೇಳಮ್ಮ ಹೋಲ್ರಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವ ನಡೀತು ಸ್ವಾತಂತ್ರ್ಯ ಸಂಗ್ರಾಮ ವಿಸ್ವಿ ಇಸ್ವಿ ಬೇಕ್ರಿ ಯಾವ ನಡೀತು ಮೊನ್ನೆ ಓದಿನ್ರಿ. ಯಾವ್ದು ಓದಿರ್ರಿ ವಿಸ್ವಿನೇ ನೆನಪಿರಲ್ಲ ನನಗೆ. ಟೀಚರ್ ಹಿಂಗೆ ಪಾರ್ಗಳು ಇದೆ ಹೇಳ್ಕೊಡ್ತಾರೆ ಯಾವ್ದು ಹೇಳ್ತೀರಿ ನೋಡ್ರಿ ಸರ ನೆಕ್ಸ್ಟ್ ಅದು ಪಾಸ್ ಮಾಡ್ತೀನಿ ಆಮೇಲೆ ಹೇಳ್ತೀನಿ ಅದು. ಇದು ಪಾಸ್ ಗೀಸ್ ಇಲ್ಲ ಬಲ್ ಆನ್ಸರ್ ಹೇಳ್ರಿ ಎಷ್ಟ ಇಸ್ವಿ ಹೇಳ್ರಿ ಹೇಳ್ರಿ 1936. ನೋಡ್ರಿ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಯಾವ ನಡೀತಪ್ಪ ಅಂದ್ರ 1857 ನಡೀತದ ಎಷ್ಟಕ್ರಿ 1857. ನೆನ್ಪಿಕೋರ್ ಚಂದ 1857 ನಡೀತದ ಯಾವ್ದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಮತ್ತೊಂದ್ ಕೇಳ್ತೇನೆ ಭಾರತಕ್ಕೆ ಜಲಮಾರ್ಗವನ್ನ ಕಂಡಿಡಿದ ಯಾರು ಯುರೋಪಿಯನ್ ಅವರು. ಯಾವ ಜಲಮಾರ್ಗ ಕಂಡಿಡ್ದವ ಯಾರು ಅವನ ಹೆಸರ್ರಿ ಏನೋರಿ ಗೊತ್ತಿಲ್ಲ. ಹೇಳ್ರಿ ಸರ್ ಏನ ಹೇಳ್ರಿ ಹಿಂಗ ಟೀಚರ್ ಹಿಂಗೆ ಆಯ್ತರಿ ಹಿಂಗೆ ಟೀಚರ್ ಅವ ಏನ್ ಮಾಡಮ್ರಿ ಇನ್ನ ಓದಿಲ್ಲ. ಯಾವ ಗೊತ್ತಿರಿ ಇನ್ನ ಈಗಿನ ಸೆಕೆಂಡ್ ಪಿ ಮುಗ್ದದ. ಇವ ಡಿಗ್ರಿ ಏನ್ರಿ ಡಿಗ್ರಿ ಮುಗಿತಿ ವರ್ಷ ಫೈನಲ್ ಇಯರ್ ಎಕ್ಸಾಮ್ ಬರೀತಾರ 1 ತಾರೀಕು ಮುಗಿತಾ ಡಿಗ್ರಿ ಇನ್ನ ಸೆಕೆಂಡ್ ಪಿ ಅನಸ್ ನೋಡ್ರಿ ಮಾರಿ ನೋಡ್ರಿ ಕಾಣ್ತಾರ ಸೆಕೆಂಡ್ ಪಿ ಅಂತ ಯಾವ್ದು ಹೇಳ್ರಿ ಗೊತ್ತಿಲ್ರಿ. ವಾಸ್ಕೋಡಿ ಗಾಮ ಕಂಡಿತಾವ ಸರ್ ಯಾರು ವಾಸ್ಕೋಡಿ ಗಾಮ ಏನ್ ಹೆಸರು ಹೇಳ್ರಿ ವಾಸ್ಕೋಡಿ ಗ್ರಾಮ. ವಾಸ್ಕೋಡಿ ನೋಡ್ರಿ ಸರ್ ಸುಮ್ನೆ ಅದಕ್ಕೆ ವಾಸ್ಕೋಡಿ ಗ್ರಾಮ ವಾಸ್ಕೋಡಿ ಗ್ರಾಮ ಅಂತ್ರಿ ವಾಸ್ಕೋಡಿ ಗ್ರಾಮ ಸುಮ್ ಕೊಡು ಇಲ್ಲ ನೋಡು ಭಾರತಕ್ಕೆ ಫಸ್ಟ್ ಆಗಮನ ಮಾಡಿದ್ರು ಯಾರು ಯುರೋಪಿಯನ್ ಅವರು. ಯುರೋಪ ಕೊನೆಗೆ ಡಚ್ಚರು ಯಾರು ಡಚ್ ಭಾರತಕ್ಕೆ ಫಸ್ಟ್ ಬಂದರು ಯುರೋಪಿನರೇ ಕೊನೆಗೆ ಹೋದ್ರು ಕೂಡ ಯುರೋಪಿನರೇ ಯಾರೇ ಬರ್ತಾರ ಸರ್ ಹೇಳಿ ಫಸ್ಟ್ ಯುರೋಪ್ನ ಸುಮ್ಮನೆ ಹೇಳಿ ಸುಮ್ಮನೆ ಕಚ್ಚ ಪಿಚ್ಚಿ ಹೇಳ್ಬಿಡ್ರಿ ಎಷ್ಟ್ ಮಂದಿ ಬಂದಾರ ಬ್ರಿಟಿಷರು ಡಚ್ಚರು ಹಾ. ಯುರೋಪಿಯನ್ ಅವರು ಹಾ. ಫ್ರೆಂಚರು ಎಷ್ಟು ಒಂದ್ 5 ಜನ ಬಂದಾರ. 5 ಜನ 5 ಜನ ಬಂದ್ ಆಳ್ಕೆ ಮಾಡೋಗಾರೆ ಇಲ್ರಿ ಹಿಂಗ್ ಇಷ್ಟ ಲಿಸ್ಟ್ ಹೇಳಿ ಬರಬರ್ 1600 ಯಾರ ಬ್ರಿಟಿಷರು ಬರ್ತಾರ. 1400 ಬರ್ತಾರೇನ್ರಿ 1600 ಹಾ ಆಮೇಲೆ ಡಚ್ಚರು ಫ್ರೆಂಚರು ಹಾ ಡಚ್ಚರು 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 ಫ್ರೆಂಚರು ಫ್ರೆಂಚರು ಬರ್ತಾರ. ಮತ್ರಿ ಇಸೆ ನೋಡ್ರಪ್ಪ ನಮಗ್ ಸ್ವಾತಂತ್ರ್ಯ ಯಾವಾಗ ಸಿಕ್ತಿದಾರ ಹೇಳ ಏನ್ರಿ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಸ್ವಾತಂತ್ರ್ಯ ಹಾ. 1940 15 ಆಗಸ್ಟ್ ರಾತ್ರಿ ಸಿಕ್ತಾರ ಮುಂಜಾನೆ ಸಿಕ್ತ್ರಿ ರಾತ್ರಿ 12 ಗಂಟೆ. ಹಿಂಗ್ರೆ ಯಾರು ಕೊಡ್ಸಾರಿ ನಾರಿ ಯಾರು ಕೊಡ್ಸಾರಿ ಎಲ್ಲಾ ಮಹಾಪುರುಷರ್ರಿ. ಅಂದ್ರೆ ಒಂದ್ ಎರಡ್ ನಾಮ್ ಬಿಟ್ಟಾಕ್ ಯಾರ್ಯಾರಂತಂದ್ರ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಟಿಪ್ಪು ಸುಲ್ತಾನ್ ನೇತಾಜಿ ಟಿಪ್ಪು ಸುಲ್ತಾನ್ ಯಾಕೆ ಸ್ವಾತಂತ್ರ್ಯ ಕೊಡ್ಸನ್ರಿ ಮಹಾಪುರುಷರಂದ್ರ ಬರ್ತಾವ್ರಿ ಹಂಗೆ. ನಿಮ್ ಬಾಯ್ದಾಗ ಅವ್ರ ಬಗ್ಗೆ ಫುಲ್ ವರ್ಣನೆ ಏನ್ರಿ ಹಿಂಗ ಅದೇನ್ರಿ ನಂದೇ ಏನಪ್ಪ ನಾವರ ಓದಿಲ್ಲಪ್ಪ ನೀವೇ ಹೇಳ್ತೀರಿ ನಾವ್ಗೆ ಓದಿಲ್ಲ. ಮಹಾಪುರುಷರಂದ್ರ ಎಲ್ಲರೂ ಕ್ಯಾಸುವಲ್ ಆಗಿ ಬರ್ತಾವ ಟಕ 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 ಟಕ. ಹಿಂಗೇನ್ರಿ ಹಾ ಗಾಂಧೀಜಿ ಮುತ್ತಿಂದ ಏನು ಬಂದಿಲ್ಲ ಫುಲ್ ಹವಾ ಟಕ ಟಕ ಹೇಳಂದ್ರಲ್ಲ ಯೋಚನೆ ಮಾಡಿ ಹೇಳೋರ್ ಬರ್ತೀವಿ ಹಿಂಗ್ರೆ ಮತ್ ಗಾಂಧಿ ಮುತ್ತಿನ ಬಾಯ್ದ ಬರ್ಲೇನ್ ಜಲ್ದಿ ಬರ್ತದ್ರಿ ಹಂಗೇನಿಲ್ಲ. ರಾಷ್ಟ್ರಪಿತಾ ರೀ ಗಾಂಧೀಜಿ ಅವರು ಹೌದ್ ಅಂದ್ರ ನೆಕ್ಸ್ಟ್ ಕ್ವಶನ್ ಎಷ್ಟಾದ್ರು ಈ ಕ್ವಶನ್ ನೆನ್ಪೋದು 7 7 ಆಗೇನ್ರಿ ನಾ ಎಷ್ಟ್ ರೂಪಾಯಿ ಗೆದ್ದಿರಿ
₹3. ₹2. ₹2. ₹2 ಗೆದ್ದಾರ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾಳ ಹಾರಿದ ಕ್ವಶನ್ ಕೇಳ್ತ ನೋಡ್ರಿ, ನೀವು ಆನ್ಸರ್ ಮಾಡಕ್ ಟ್ರೈ ಮಾಡಿ. ಯಾವ್ದಪ್ಪ ಅಂದ್ರ ಭಾರತದ ಪ್ರಸ್ತುತ ಅರಣ್ಯ ಸಚಿವರ ಯಾರು? ಈಶ್ವರ್ ಬಿ ಖಂಡ್ರೆ. ಬಿ ಅಂದ್ರೆ ಭೀಮರಾವ್. ಭೀಮರಾವ್. ಇಲ್ಲ ಇದ್ರಿ ಭೀಮಣ್ಣ ಖಂಡ್ರೆ. ಈಶ್ವರ್ ಭೀಮಣ್ಣ ಖಂಡ್ರೆ. ಹೋಲ್ರಿ. ನೆಕ್ಸ್ಟ್ ಕೇಳ್ರಿ. ಎಸ್ ₹3 ಗೆದ್ದ ನೋಡ್ರಿ. ಏನ್ ಹೆಸರು ಕೊಡೋದು? ₹2. ಅನ್ನ ₹7 ಅವ ನಿಂಬಲ್ಲಿ. ₹7 ಏನು? ₹10 ಗೆದೇವಕಂಗ್ ಕುಂತಾರ ಇವ್ರು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ್ದಪ್ಪ ಅಂದ್ರ ವಿಡಿಯೋ ಹಂಗೆ ಲೈಕ್ ಮಾಡ್ರಿ. ಹೇಳ್ರಿ, ಲೈಕ್ ಸಬ್ಸ್ಕ್ರೈಬ್ ಏನಾರ ಸ್ವಲ್ಪ ಏನಾರ ಹೇಳ್ರಿ, ನಿಮ್ ಮಾತ್ ಕೇಳ್ತಾರ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಜರ ಬಟ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಏನ್ ಮಾಡ್ಬೇಕ್ರಿ? ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಅಲ್ಲ ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಸರ್ ಒಂದ್ಸಲ ಮತ್ತೊಂದ್ಸಲ ಹೇಳಿ. ಒಟ್ಟೆಲ್ಲ ಮಾಡ್ರಿ. ಏನೇನ್ ಏನ್ರಿ ಎಲ್ಲ ಅಂದ್ರೆ ಲೈಕ್ ಶೇರ್ ರೀ. ಅಲ್ಲಿ ಹೇಳ್ರಿ ಒಂದ್ಸಲ. ಲೈಕು ಶೇರು ಕಮೆಂಟು ಮುಂದಿನದವ್ರು ಹೇಳ್ತಾರ ನಮಗದು. ಲೈಕು ಶೇರು ಕಮೆಂಟು ಮಾಡ್ರಿ. ವಿಡಿಯೋ ಚೆನ್ನಾಗಿ ಅನ್ಸರೈತೆ ಮಾಡ್ರಿ. ಕಾಮಿಡಿ ಇರ್ತದ, ಸ್ವಲ್ಪ ಕ್ವಶನ್ ಆನ್ಸರ್ ಬಿ ಇರ್ತಾವ. ಅದ್ರ ಚಲೋ ಅಂದ್ರೆ ಪ್ರಶ್ನೆ ಉತ್ತರ ಅಂದ್ರೆ ಪೊಲೀಸ್ ಎಕ್ಸಾಮ್ಕ GK ರಸಪ್ರಶ್ನೆ ಇರತಿ ಅಂತ ಒಂಥರ ಒಟ್ಟ ನಾಲೆಜ್ ಅವ್. ಸ್ವಲ್ಪ ಕಾಮಿಡಿ, ಸ್ವಲ್ಪ ನಾಲೆಜ್, ಎಲ್ಲ ಫಾಲ್ತು ಅಂತ ಏನಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೇಳ್ರೆ, ನೀವ್ ಯಾವ್ದು ಕೇಳ್ತಾರ ಅದನ್ನ ಕೇಳ್ರಿ. ನೀವ್ ಯಾವ್ದು ಕೇಳ್ರಿ. ನೀವ್ ಹೇಳ್ರಿ, ನಾವು ಸೈನ್ಸ್ ಕೇಳಿದ್ರೆ ನಿಮ್ಗೆ ಹಾಡಿದ್ರಿ, ಸೈನ್ಸ್ ಇದ್ರಿ ಅಂತ್ರಿ. ಯಾವ್ದಾರ ಕೇಳ್ರಿ, ನಿಮ್ಗೆಲ್ಲ ಮಿಕ್ಸ್ ಕೇಳ್ರಿ. ಮಿಕ್ಸ್ ಕೇಳ್ರಿ. ಈ ಕನ್ನಡ ಬಗ್ಗೆ ಕೇಳವ್ರಿ. ಬಿಲ್ಕುಲ್ ಯಾವ್ದಾರ ಕೇಳ್ರಿ. ಕನ್ನಡ ಬಗ್ಗೆ ಯಾವ್ದಾರ ಕೇಳ್ರಿ. ಪಕ್ಕ ಭಿನ್ನಾಣ ಇದ್ರ ತದ್ಭವ ರೂಪ. ಗ್ರಾಮರ್ ಬಿಟ್ಲಣ, ಕೆಂಗಣ, ಸಂಕಣ, ಸಂಧಿಗಳು. ವಿಜ್ಞಾನ ಭಿನ್ನಾಣ ಗೊತ್ತಿಲ್ರಿ? ವಿಜ್ಞಾನ ಭಿನ್ನಾಣ ಇದು ಬಿ ಕರೆಕ್ಟ್ ಆಗಿ ನೋಡ್ರಿ, ನಮ್ಗೆ ಗೊತ್ತಿರ್ತಾರೆ. ಭಿನ್ನಾಣ ಅಂತ ಅಂದ್ರೆ ವಿಜ್ಞಾನ ಅಂತ ಕರೀತಾರ. ಹೋಲ್ರಿ. ಮತ್ತೊಂದು ಕೇಳ್ರಿ. ಏಸು ನೀವು ಆನ್ಸರ್ ಕೊಟ್ರು. ಇನ್ನೆಷ್ಟು ಕ್ವಶನ್ ಹೋದವ ಕೇಳ್ರಿ, ಎಷ್ಟೇ ಯಾಕಂದ್ರೆ. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ಎಷ್ಟು ವರ್ಷ ಆಳ್ವಿಕೆ ಮಾಡ್ಯಾರ? ಅವರು 25. 25 ವರ್ಷ. ಏನ್ ನೋಡ್ರಿ, ನಿಮ್ಗೆ ಗೊತ್ತು ನೋಡ್ರಿ ಅಪ್ಪು. ಕಮೆಂಟ್ ಮಾಡ್ರಿ, ಕಮೆಂಟ್ ಮಾಡ್ರಿ ಇದು. ಹೌದು. ಭಾರತ ದೇಶದ 2ನೇ ಅತಿ ದೀರ್ಘಾವಧಿವರೆಗೆ ಆಳ್ವಿಕೆ ಮಾಡುತ್ತಿರುವಂತ ಪ್ರಧಾನಿ ಯಾರು? ಶ್ರೀ ನರೇಂದ್ರ ಮೋದಿ ಜಿ. ನರೇಂದ್ರ ಮೋದಿ ಜಿ. ಅದಕ್ಕೆ ಮೊದಲು ಯಾರಿದ್ರು? 2ನೇ ಸಲ ಇಂದಿರಾ ಗಾಂಧಿ. ಎಷ್ಟು ದಿನ ಇದ್ದೀರಿ ಅವರು? ಎಷ್ಟು 4000 ಎಷ್ಟು ಆದ್ರಿ ಅಂಕಿ? 4077 ಏನೋ. 4077 ದಿನ ಇಂದಿರಾ ಗಾಂಧಿ. ಇರು ಮನ್ನಿಗೆ 4778 ನರೇಂದ್ರ ಮೋದಿ ಜಿ ಅವ್ರು ಮಾಡ್ಯಾರ. ಇಂಪಾರ್ಟೆಂಟ್ ಅದ ನೋಡ್ರಿ, ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಕ್ವಶನ್. ಇಂಪಾರ್ಟೆಂಟ್ ಪಕ್ಕ ಒಂದ್ ಫಿಕ್ಸ್. SBI ನ ಗವರ್ನರ್ ಯಾರು? SBI ಗವರ್ನರ್ ಈಗಿನ. SBI ಅದು ಬಿಡ್ರಿ, ಅದು ಹಾಡೋದು ಅನ್ಸತ್ತ ನಿಮ್ಗ. SBI ನ ರಾಯಭಾರಿಗಳು ಯಾರು? SBI ರಾಯಭಾರಿ. ಈಗ ಇವು ಮ್ಯಾಟ್ರಿಮೋನಿ ಆಪ್ಗಳೆಲ್ಲ ರಾಧಿಕಾ ಪಂಡಿತ್ ಎಷ್ಟಿಲ್ರಿ, ಮದುವೆ ಮಾಡ್ಸೋದು ದುಡಿಬೋದು. ರಾಯಭಾರಿ ಅಂತ ಕರಿತೀರಿ. ಈಗ ಅರಣ್ಯಕ ಪ್ರಾಣಿ ಮತ್ತ ಅದಕ್ಕೆಲ್ಲ ದರ್ಶನ ತಗೊಂಡ್ರಿ, ದರ್ಶನ ಇದು ಹಂಗ ಇದ್ರದ್ದು ರಾಯಭಾರಿ ಯಾರು? SBI ರಾಯಭಾರಿ ನೋಡ್ರಿ. ನೀವ್ರ ಕಮೆಂಟ್ ಮಾಡಿ ಗೊತ್ತಿದ್ರು. ಯಾರು ಗೊತ್ತೇ? ಮಹೇಂದ್ರ ಸಿಂಗ್ ಧೋನಿ. ಥಲ ಫಾರ್ ಅ ರೀಸನ್. ಎಸದು 7 ಥಲ ಫಾರ್ ಅ ರೀಸನ್ ರೀ. ವಿರಾಟ್ ಇನ್ನೊಂದು 13ನೇ ಸ್ಥಾನ ಫಸ್ಟ್ ಅವ್ರ್ಯಾರು. ಮೊಟ್ಟ ಮೊದಲು ಯಾರು ತಗೊಂಡಾರ? ಏನ್ರಿ ಕ್ರಿಕೆಟ್ದಾಗ ರೀ? ಯಾವ್ದ್ರಿ? ಅರ್ಜುನ ಮಾಡ್ರೆ. ಅರ್ಜುನ ಅವಾರ್ಡ್ 13ನೇದವ್ರ ಏನಾಗಿರ. ಮಾಸ್ಟರ್ ಬ್ಲಾಸ್ಟರ್ ಅಂತ ಯಾರಿಗೆ ಇರ್ತಾರ್ರಿ? ಮಾಸ್ಟರ್ ಬ್ಲಾಸ್ಟರ್. ಇವೆಲ್ಲಿಂದ ತೊಗೊಂಡ್ರಿ ಕ್ವಶನ್? ಕ್ವಶನ್ ಅವ್ರಿ. ಮಾಸ್ಟರ್ ಬ್ಲಾಸ್ಟರ್ ಅಂತ ಯಾರಿಗೆ ಕರಿತೇವಿ? ಏನವ್ರಿಗೆ ಗೊತ್ತ? ಮಾಸ್ಟರ್ ಬ್ಲಾಸ್ಟರ್ ಅಂತ ಯಾರಿಗೆ ಕರಿತೇವ್ರಿ? ಸಚಿನ್ ತೆಂಡೂಲ್ಕರ್ ಕರಿತೇವ್, ಗಾಡ್ ಆಫ್ ಕ್ರಿಕೆಟ್. ಕ್ರಿಕೆಟ್ ನ ದೇವ್ರಂತ ನಾವ್ ಕೇಳಿದೇವ್. ಮಾಸ್ಟರ್ ಬ್ಲಾಸ್ಟರ್ ಅಂತಾರೆ ಅವ್ರಿಗೆ. ಕೇಳಿಲ್ಲ, ಮಾಡ್ತಿದ್ನ ನೋಡ್ರಿ. ನಿಮಗೆ ಯಾವ ಸಾಲಿ ಸೋರ ಬರ್ತಾನ, ಜರ ಮಾರಿ ನೋಡ್ಕೊರಿ. ಒಂದು ಇಲ್ಲ ನೋಡ್ರಿ ಅದು ಯಾವ್ದು ಅದ್ರಿ ಸಾಲಿ ನೋಡ್ರಿಗೆ. ಆಮೇಲೆ ತೋರಿಸ್ತೀನಿ ಬಿಡ್ರಿ ಹೋಗೋ ಮುಂದಾಗ. ಈಗ ಸದ್ಯ ಇರ್ಲಿ. 8,008 ನೋಡ್ರಿ.
ಎಂಟ ಒಂಬತ್ತು ಎಂಟು ಎಂಟಾಗ್ಯಾವ. ಲಾಸ್ಟ್ ಕ್ವಶನ್ ನೋಡು. ವಜೀರ್ ರನ್ ಮಷಿನ್ ರನ್ ಸಾಕು ಜರ ವಿಡಿಯೋ ಮಾಡ್ಬೇಕು ಕಾರ್ ಹತ್ಲದವ್ರಿ. ರನ್ ಮಷಿನ್ ಅಂತ ಯಾರಿಗೆ ಕರಿತೇವ್? ಏನ್ ರನ್ ಮಷಿನ್. ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ. Relax and take notes while I take totes of the marijuana smoke. ಕಿಂಗ್ ಕೊಹ್ಲಿ. RCB CSK ಇದ್ದೀರಿ ಏನ್ ಮುಂಬೈ ಇಂಡಿಯನ್ಸ್? ನಾವು RCB ಇದ್ದೇವ್ರಿ ಪಕ್ಕ. ಅಡಿ ಹಿಂಗ್ರಿ RCB ಡೈಲಾಗ್ ಹೇಳ್ರಿ. ಡೈಲಾಗ್ ಗಿಡ್ಲಾಕ್ ಬರಲ್ರಿ. RCB ಏನಂತ್ರಿ ಹಂಗ? ನೀವ್ ಹತ್ಬೇಕು. ಈ ಸಲ ಕಪ್ಪು ನಮ್ದೇ. ನಮ್ದು ನಾವು ಗೆದ್ದಿದ್ದೇವಲ್ಲ ಅದಕ್ಕೆ ಹೇಳತ್ತೀರಿ. ಹಾ. ಎದ್ರ ಈ ಸಲ ಕಪ್ ನಮ್ದು ಅಂತೀರಿ ಮತ್ ಮುಂದಿನ ಸಲ ಕಪ್ ನಮ್ದು. ಮುಂದಿನ ಸಲ ಕಪ್ ನಮ್ದು. ಈ ಮತ್ 18 ವರ್ಷ ಒಯ್ಯಲ್ಲ ಹಿಂಗ್ಯಾಕ್ರಿ? ಹಂಗ ಒಯ್ದ್ರಿ ಕಿಕ್ಕಿರಲ್ರಿ. ಅಂದ್ರ ವ್ಯಾಲ್ಯೂ ಇರಲ್ಲ ಅಂತ್ರಿ ಜಾಸ್ತಿ. ಅವೆಂತರ ಜಾಸ್ತಿ ಬಿ ಕೆಲಸ ಮಾಡ್ರಿ ವ್ಯಾಲ್ಯೂ ಇರಲಿ. ಪ್ರತಿ ವರ್ಷ ನಾವೇ ಹೋದ್ರು ಮಂದಿ ಯಾರಿಗೂ ಹೋಗ್ಬೇಕು ಹಂಗಂತ್ರಿ. ಮುಂದಿನ ವರ್ಷ ಕಪ್ಪು ಯಾರಿಗೆ? ಬೇರೆ ಒಯ್ತಾರ. DC ಒಯ್ಲಕಂತ್ರೆ ತ್ಯಾಗ ಮಾಡ್ತಾರ ನಮ್ದು. ಯಾವ್ದಕ್ ತ್ಯಾಗ ಮಾಡ್ತಾರ? DC ಒಯ್ದಿಲ್ಲ ಅದಕ್ಕೆ ಒಯ್ಲಕಂತ್ರೆ. ಡೆಲ್ಲಿ ಕ್ಯಾಪಿಟಲ್ಸ್ ಒಯ್ಯಲ್ ಒಯ್ಬೇಕು. RCB ಎಷ್ಟು ಒಳ್ಳೆ ಮಾಸ್ ನೋಡ್ರಿ. ಒಂದ್ ಕಪ್ ಇತ್ತು, ಒಂದ್ ಕಪ್ ಬೇಕಿತ್ತು, ಸಿಕ್ಕ್ಯದ ಸಾಕಿಲ್ರಿ. ಒಂದೇ ಸಾಕು. ವಿರಾಟ್ ಕೊಹ್ಲಿ 18 ನಂಬರ್ ಅದು 18 ಅಂದ್ರ 18 ಮಿಕ್ಸ್ ಗಜ್ಮಾ 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 ಸುಪುತ್ರ ಮುತ್ಯ. ಸುಪುತ್ರ ಮುತ್ಯ ಗಜ್ಮಾ. ನಾವು ಮೊದಲೇ ಕಂಡಿಡ್ದೇವ. ನಾವ್ ಅಂದ್ರೆ ವಿವರಣೆ ಕೊಟ್ಟಿವ. ಅದು ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಗಜ್ಮಾ ಎಂಬ ಪದವನ್ನ ಕಂಡುಹಿಡಿದ ಯಾರು? ಸುಪುತ್ರ ಮುತ್ಯ. ಯಾವ ಮುತ್ಯ? ಸುಪುತ್ರ ಮುತ್ಯ. ಗಜ್ಮಾ ಪದವು ಇದು ಎಂದು ಜನಿಸಿತು? ಹಾ ರೀ. ಗಜ್ಮಾ ಪದ ಎಂದು ಜನಿಸಿತು? ಇದ್ರಿ 2025 15ನೇ ತಾರೀಕು 7ನೇ ತಿಂಗಳು 2025 ಗಜ್ಮಾ ಎಂಬ ಪದ ಹುಟ್ಟ್ಯಾದ್ರಿ. ಗಜ್ಮಾ ಪದ ಬರಲು ಕಾರಣವೇನು? ಅದ್ರ ಬಗ್ಗೆ ಅವರ ವಿವರಣೆ ಕೊಡ್ತಾರೆ. ಗಜ ಪ್ಲಸ್ ಗಜ ಎರಡು ಗಜ ಎರಡು ಮತ ಎರಡು ಮದ ರೀ. ಮದ ಹತ್ತಿದ ಆನೆಗಳು. ಈ ಗಜ್ಮಾ ಪದವನ್ನು ಫೇಮಸ್ ಮಾಡಿದ್ರು ಯಾರು? ನಾನೇ ಮಾಡ್ಬೇಕಂದಿದ ಮುತ್ತೆ ಮಾಡ್ಯ. ಯಾವ ಮುತ್ತೆ? ಶಿವಪುತ್ರ ಮುತ್ತೆ. ಶಿವಪುತ್ರ ಅಣ್ಣಗ ಇವ ಮುತ್ತೆ ಮಾಡಾಕೇನ್ರಿ ಇವ ಗಜ್ಮಾ ಮುತ್ತೆ. ಅದೇನೋ ಗಜ 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 ಅಂತ ವಿವರಣೆ ಹಿಂಗ. ಹೋಲ್ಬಿಡ್ರಿ. ಈಗ ಸೌಜನ್ಯಕ್ಕನ್ ಕೇಸ್ ಗೊತ್ತದ್ರೆ ಫುಲ್ ಹವಾ ನಡ್ದವ್ ಗೊತ್ತ. ಅದ್ರ ಬಗ್ಗೆ ಏನೋ ಒಂದ್ ಎರಡು ಅನಿಸಿಕೆ ಪಟ್ಟದ ಸೌಜನ್ಯಕ್ಕನ್ ಬಗ್ಗೆ ಸ್ವಲ್ಪ ನೀಟ್ ಸ್ವಲ್ಪ ಚಂದ ಇದು ಮಾಡಿ ಹೇಳಿ. ನ್ಯಾಯ ಸಿಕ್ತಂತ್ರೆ ಅಕ್ಕಗ ಇಲ್ಲ ಅಂತ ಏನಂತ್ರೆ? 100% ಸಿಗ್ತದ. ಹಾ ಅಂದ್ರೆ ಸಮಯ ತೋಗ್ತಿರ್ಬೋದು. ಅತಿ ಶೀಘ್ರದಲ್ಲೇ ಕರ್ನಾಟಕ ಮೀಡಿಯಾ ಸಾಥ್ ಕೊಟ್ರೆ ಪಕ್ಕ ಸಿಕ್ತಂತ್ರೆ. ಮೀಡಿಯಾದವ್ರಿಗೆ ಏನ್ ಹೇಳ್ತಿರ್ ಒಂದ್ ಎರಡು ಮಾತು ಪಟ್ಟಂ? ದರ್ಶನ್ ಸರ್ ಅವಾಗೆ ಹೇಳ್ಬಿಟ್ಟಾರ, ನಾವೇನ್ ಹೇಳ್ಬೇಕು? समझ रहे हो आप? ಅವ್ರಿಗೆ ಗೊತ್ತದವ್ರಿ ಕಮೆಂಟ್ ಮಾಡ್ತಾರ ಹಿಂಗ್ರೆ. ಅಂದ್ರೆ ಸಿಗ್ತದ ಸ್ವಲ್ಪ ತಡ ಆಯ್ತು. ಕರ್ನಾಟಕ ಮೀಡಿಯಾದವ್ರಿಗೆ ದರ್ಶನ್ ಸರ್ ಒಂದ್ ಕಿವಿ ಮಾತು ಹೇಳ್ಯಾರ. ಹಿಂಗ್ರೆ ಕಿವಿ ಮಾತೇನು ಓಪನ್ ಮಾತೇ ಹೇಳಿದಂತ. ಹಿಂಗ್ರೆ ನೋಡ್ರಿ ಇವತ್ತಿನ ಲಾಸ್ಟ್ ಕ್ವಶನ್ ಕೇಳ್ತ ನೋಡ್ರಿ. ಲಾಸ್ಟ್ ಕ್ವಶನ್ ಕೇಳಿ ವಿಡಿಯೋ ಮುಗಿಸ್ತೇವ್. ಏನ್ ಸರ್? ಬಿಲ್ಕುಲ್ ಈಜಿ ಕ್ವಶನ್ ಕೇಳ್ತೇನೆ. ನಿಮ್ ಹೆಸರೇನ್? ನಮ್ಮ ಹೆಸರು ಹರೀಶ್ ರೀ. ನಿಮ್ ಪಪ್ಪನ ಹೆಸರೇನ್? ಕಲ್ಲಪ್ಪ. ಕಲ್ಲಪ್ಪ. ತಪ್ಪಾದ ಉತ್ತರ. ಇವ್ರ ಪಪ್ಪನ ಹೆಸರು ಏನಪ್ಪಾ ಅಂದ್ರೆ ಕಲ್ಯಾಣ ರಾವ್ ಅದ್ರಿ. ಇಲ್ರಿ, ನಮ್ದೆಲ್ಲ ಟೀಚರ್ಗೆಲ್ಲ ಕಲ್ಲಪ್ಪನೇ. ಕಲ್ಯಾಣ ರಾವ್ ಅಂತೀರಲ್ರಿ? ಮನೆ ಕರೀತಾರ. ಹಿಂಗ ಅದೇನ್ರಿ? ಒಟ್ಟು ಎಷ್ಟು ರೂಪಾಯಿ ಗೆದ್ರಿ? ಎಷ್ಟು ರೂಪಾಯಿ ಗೆದ್ರಿ? 5 ರೂಪಾಯಿ. 5 ರೂಪಾಯಿ ಗೆದ್ದಾನ. 5 ರೂಪಾಯಿ ಆಮೇಲೆ ಕೊಡ್ತೇನೆ ಇವನಿಗೆ. ವಿಡಿಯೋ ಹೆಂಗ ಅನಸ್ತಂತ ಏನ್ ಮಾಡಕ್ರಿ? ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ವಿಡಿಯೋ ಕೊನೆಯವ್ರು ನೋಡೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಚಾಲೆಂಜಿಂಗ್ ವಿಡಿಯೋ ಇರ್ತದೆ. ಬಿಲ್ಕುಲ್ ಇವನಿಗೆ ಮತ್ತೊಂದು ದೋಸ್ತು ಹಾಕಿ ಮಾಡ್ಬಿಡಮ್. ಫುಲ್ ಎಂಟರ್ಟೈನ್ಮೆಂಟ್. ಓದೋದು ಬರೆಯೋದು ಎಂಟರ್ಟೈನ್ಮೆಂಟ್ ಜೊತೆ ಮತ್ತೇನ್ ಬೇಕ್ರಿ? ಓದ ಬರೆಯಬೇಕ್ರಿ ಮೇನ್. ಅದಿಲ್ಲ ಅಂದ್ರೆ ಬಂತ್ರಿ ಪಕ್ಕ ಅಂದ್ರೆ ಓದ ಬರೆಯೋದು ಪ್ಲಸ್ ಎಂಟರ್ಟೈನ್ಮೆಂಟ್. ವಿಡಿಯೋ ಕೊನೆ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.